ನಮಸ್ಕಾರ. ಆಪ್ಕಿ ಅದಾಲತ್ಗೆ ನಿಮಗೆಲ್ಲ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ಸಾಮಾನ್ಯವಾಗಿ ನಾವು ಪ್ರಸ್ತುತಪಡಿಸುತ್ತೇವೆ ನಾಯಕರುಗಳನ್ನ, ಅಧಿಕಾರಿಗಳನ್ನ, ಅವರ ಕೆಲಸದ ಲೆಕ್ಕಾಚಾರ ಕೇಳಲು. ಒಮ್ಮೊಮ್ಮೆ ಕೆಲವು ವ್ಯಕ್ತಿಗಳ ಸರದಿ ಬರುತ್ತೆ. ಆ ವ್ಯಕ್ತಿಗಳಿಗೆ ಜನ ಪ್ರೀತಿ ಮತ್ತೆ ಪ್ರಶಂಸೆ ಕೊಟ್ಟು ಸ್ಟಾರ್ ಮಾಡ್ತಾರೆ, ಸೆಲೆಬ್ರಿಟಿ ಮಾಡ್ತಾರೆ. ಆದ್ರೆ ಜನರು ಕೆಲವೊಮ್ಮೆ ಆ ವ್ಯಕ್ತಿಗಳಿಂದ ಕೂಡ ಅವರ ಕೆಲಸದ ಬಗ್ಗೆ ಪ್ರಶ್ನಿಸೋದಕ್ಕೆ ಇಷ್ಟಪಡ್ತಾರೆ, ಆರೋಪವನ್ನು ಕೂಡ ಮಾಡ್ತಾರೆ. ಪ್ರಸ್ತುತಪಡಿಸ್ತಾ ಇದ್ದೇವೆ ಇವತ್ತಿನ ಮೊಕದ್ದಮೆ. ಸರೋದ್ ಸಾಮ್ರಾಟ್ ಉಸ್ತಾದ್ ಅಮ್ಜದ್ ಅಲಿ ಖಾನ್ ಆಪ್ಕಿ ಅದಾಲತ್ನಲ್ಲಿ ಹಾಜರಾಗಿ. ವಿಚಾರಣೆ ಪ್ರಾರಂಭ ಮಾಡಿ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಉಸ್ತಾದ್ ಅಮ್ಜದ್ ಅಲಿ ಖಾನ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಸರೋದ್ ಸಾಮ್ರಾಟ್ ಅಮ್ಜದ್ ಅಲಿ ಖಾನ್ ಅವರ ಮೇಲಿರುವ ಆರೋಪ, ಇವರು ಕ್ಲಾಸಿಕಲ್ ಮ್ಯೂಸಿಕ್ ಅನ್ನ ಕಮರ್ಷಿಯಲೈಸೇಷನ್ ಮಾಡಿದ್ರು. ಖಾನ್ ಸರ್, ನೋಡಿ, ನಿಮ್ಮ ತಂದೆಯವರು ಇದ್ರಲ್ಲ, ಹಫೀಜ್ ಅಲಿ ಖಾನ್ ಸರ್, ಅವರದ್ದು ಸಂಪೂರ್ಣ ಫಕೀರರ ಟ್ರೆಡಿಷನ್ ಆಗಿತ್ತು. ಹೌದು. ಅವರು ಯಾವ ಕಾರಣಕ್ಕೂ ಮ್ಯೂಸಿಕ್ ಅನ್ನ ಮಾರಾಟ ಮಾಡುವಂತ ಮಾತು ಬಿಡಿ, ಅವರು ಅವರ ಮ್ಯೂಸಿಕ್ ಅನ್ನ ಕೂಡ ರೆಕಾರ್ಡ್ ಮಾಡೋದಕ್ಕೆ ಬಿಡ್ಲಿಲ್ಲ. ಹೌದು, ಅದು ನೀವು ಹೇಳಿದ್ ಸರಿನೇ. ಮತ್ತೆ ನೀವಂತೂ ಮ್ಯೂಸಿಕ್ ಅಂಗಡಿನೇ ತೆಗ್ದಿದ್ದೀರಾ. ಇದು ಕಾಂಪ್ರಮೈಸ್ ಮಾಡ್ಬೇಕಾಗಿ ಬಂತು. ಯಾಕಂದ್ರೆ ಪ್ರಪಂಚದಲ್ಲಿ ಕೇಳುವವರು ಜಾಸ್ತಿ ಆದ್ರು, ಮತ್ತೆ ಪ್ರತಿ ಕೇಳುವವರೆಗೂ ಅಮ್ಜದ್ ಅಲಿ ಖಾನ್ ತಲುಪೋಕ್ ಸಾಧ್ಯ ಇಲ್ಲ. ಅದಕ್ಕಾಗಿ ರೆಕಾರ್ಡ್ ಮಾಡ್ಬೇಕಾಗಿ ಬಂತು, DVD ಬಿಡುಗಡೆ ಮಾಡ್ಬೇಕಾಗಿ ಬಂತು, ಕ್ಯಾಸೆಟ್ ಬಿಡುಗಡೆ ಮಾಡ್ಬೇಕಾಗಿ ಬಂತು. ಮತ್ತೆ ಅದ್ರ ಹಿಂದೆ ಕೇವಲ ಕಮರ್ಷಿಯಲೈಸೇಷನ್ ವಿಷಯ ಮಾತ್ರ ಇಲ್ಲ, ಪ್ರಯತ್ನನೂ ಇದೆ ನಮ್ಮ ಕಲೆ ಪ್ರಚಲಿತ ಆಗ್ಲಿ ಅಂತ. ಆ ಪರಂಪರೆಯ ವ್ಯಕ್ತಿಗಳು ಯಾವ ಜಾಗದಲ್ಲಿ ನಿಮ್ಮ ತಂದೆ ವಿರೋಧಿಸಿದ್ರೋ, ಅಂದ್ರೆ ಅವರ ಮ್ಯೂಸಿಕ್ ಪಾನ್ ಅಂಗಡಿಗಳಲ್ಲಿ ಕೇಳಬಾರ್ದು ಅಂತ, ಹೌದು, ಆ ಪರಂಪರೆಯ ವ್ಯಕ್ತಿ ತಮ್ಮದೇ ಆದ ಒಂದು ಮ್ಯೂಸಿಕ್ ಕಂಪನಿನೇ ಶುರು ಮಾಡಿದ್ರು. ಈ ವಿಷಯ ಕೂಡ ನೀವು ಸರಿಯಾಗಿ ಹೇಳ್ತಿದ್ದೀರಾ. ಯಾಕಂದ್ರೆ ನಂದೇ ಮ್ಯೂಸಿಕ್ ಕಂಪ್ನಿ ಅಂದ್ರೆ ನಮಗೆ ಅನುಕೂಲ ಇರುತ್ತೆ, ನಮಗೆ ಇಷ್ಟವಾದ ಸಂಗೀತ ನಾವು ರೆಕಾರ್ಡ್ ಮಾಡ್ಬೋದು. ಅಂದ್ರೆ ಹೊರಗಿನ ಕಂಪ್ನಿಗಳು ಅವು ಅವ್ರಿಷ್ಟದ ಪ್ರಕಾರ ನಮಗೆ ಅದ್ ಬೇಕು ಇದ್ ಬೇಕು ಅಂತಾರೆ. ಆದ್ರೆ ನಿಜ ಏನು ಅಂದ್ರೆ ಅದು ಕ್ಲಾಸಿಕಲ್ ಮ್ಯೂಸಿಕ್ ಕಮರ್ಷಿಯಲೈಸೇಷನ್ ಹೀಗೆ ಆಗ್ತಿದೆ. ಮತ್ತೆ ಯಾಕಂದ್ರೆ ಇವತ್ತು ನಾವು ಪ್ರಪಂಚದ ಮುಂದೆ ಇದ್ದೀವಿ, ಪ್ರಪಂಚದ ಮಧ್ಯೆ ಇದ್ದೀವಿ. ಒಂದು ವೇಳೆ ಬೆಟ್ಟಗಳ ಮೇಲೆ ಹೋಗಿ ಸನ್ಯಾಸತ್ವ ತಗೊಂಡು ಕೇವಲ ಸಾಧನೆಯಲ್ಲಿ ಮಗ್ನನಾದ್ರೆ ಇದನ್ನ ಕೇಳುವವರಿಗೆ ಬೇಸರ ಆಗುತ್ತೆ. ನೋಡಿ, ಒಂದು ಕಾಲ ಹೇಗಿತ್ತು ಅಂತಂದ್ರೆ ನಿಮ್ ಹತ್ರ 250 ರೂಪಾಯಿ ಕೂಡ ಇರ್ಲಿಲ್ಲ ಮನೆ ಬಾಡಿಗೆ ಕಟ್ಟೋದಕ್ಕೆ. ಹೌದು. ಈಗೊಂದು ಕಾಲ ಇದೆ, 6 ತಿಂಗಳಿಗೊಮ್ಮೆ ಮರ್ಸಿಡೀಸ್ ಕಾರನ್ನ ಬದಲಾಯಿಸ್ತೀರಾ. ಹೌದು. ಇದೆಲ್ಲ ಭಗವಂತನ ಕೃಪೆ. ಭಗವಂತನ ಕೃಪೆ ಅಂತೀರಾ ಅಥವಾ ಅಮ್ಜದ್ ಅಲಿ ಖಾನ್ ಸಾಹೇಬ್ರ ಬಿಸ್ನೆಸ್ ಸೆನ್ಸ್ ಅನ್ಬೇಕಾ ಇದನ್ನ? ಇಲ್ಲ, ಅದು ಈ ಅಭ್ಯಾಸ, ಒಳ್ಳೆ ವಸ್ತುಗಳನ್ನ ಕೊಳ್ಳೋ ಅಭ್ಯಾಸ ನನಗೆ ಚಿಕ್ಕವನಿಂದನೂ ಇದೆ. ಹೀಗೆ ಒಂದಿನ ಒಂದೊಳ್ಳೆ ಕಾರಲ್ಲಿ ಕೂರ್ಬೇಕು, ಒಂದು ಒಳ್ಳೆ ಮನೇಲಿರ್ಬೇಕು, ಈ ಹವ್ಯಾಸ ಈಗಲೂ ಕೂಡ ಇದೆ. ಅದೇ ಇನ್ ಸರ್ಚ್ ಆಫ್ ಎಕ್ಸಲೆನ್ಸ್ ಇನ್ ಪರ್ಫೆಕ್ಷನ್. ಆದರೆ ಬಡತನದಲ್ಲಿದ್ದ ಆ ಹಾತೊರೆಯುವಿಕೆ ಇನ್ನೂ ಕೂಡ ನನ್ನಲ್ಲಿದೆ. ಕೇವಲ ಹಾತೊರೆಯುವಿಕೆ ಮಾತ್ರ ಉಳ್ಕೊಂಡಿದೆ ಅಮ್ಜದ್ ಸರ್. ಆದ್ರೆ ನಿಜ ಏನಂದ್ರೆ ಬಡತನ ಇಲ್ಲ. ಮತ್ತೆ ನಾನ್ ಕೇಳ್ಪಟ್ಟೆ ಇತ್ತೀಚೆಗೆ ನಿಮ್ಮ ಅತಿ ದೊಡ್ಡ ಹವ್ಯಾಸ ಅಂದ್ರೆ ಚಾಕ್ಲೇಟ್ ತಿನ್ನೋದು ಅಂತ. ಹೇಗೆ ಅಂದ್ರೆ, ಏನಾದರೂ ಹಾತೊರೆಯುವಿಕೆ ನಿಜವಾಗ್ಲೂ ಇಲ್ಲ ಅಂದ್ರೆ ಸ್ವರದಲ್ಲಿ ನೈಜತೆ ಇರೋದಿಲ್ಲ. ಈ ಕ್ಲಾಸಿಕಲ್ ಮ್ಯೂಸಿಷಿಯನ್ಸ್ನಲ್ಲಿ ಇರೋ ಸ್ವರ ಇರುತ್ತಲ್ಲ, ಅದು ಶ್ರುತಿಬದ್ಧವಾಗಿ ಸರಿಯಾಗಿರ್ಬೇಕು, ಅಪೀಲಿಂಗೂ ಆಗಿರ್ಬೇಕು. ಇಲ್ಲಾಂದ್ರೆ ಕೇಳೋಗ್ರು ಕೇಳೋದನ್ನ ನಿಲ್ಲಿಸ್ಬಿಡ್ತಾರೆ. ಆದ್ರೆ ಕೇಳುಗರ ವಿಚಾರ ಬಂದಾಗ ನಿಮಗೆ ಹಿಂದೂಸ್ತಾನದ ಕೇಳುಗರ ಬಗ್ಗೆ ಹೆಚ್ಚು ಕಾಳಜಿ ಇದೆಯಾ ಅಥವಾ ಹೊರಗಿನ ಕೇಳುಗರ ಬಗ್ಗೆ ಹೆಚ್ಚು ಕಾಳಜಿ ಇದೆಯಾ? ಯಾಕಂದ್ರೆ ಅಲ್ಲಿ ಹೋಗಿ ಸ್ವರ ನುಡಿಸಿದ್ರೆ ಹೆಚ್ಚು ಹಣ ಸಿಗುತ್ತೆ. ಇಲ್ಲ, ಹೊರಗಿನ ಜನರಿಗೆ ಸ್ವಲ್ಪ ಭಾವನಾತ್ಮಕತೆ ಜಾಸ್ತಿನೇ ಇದೆ. ಅದೇ ವಿದೇಶಿ ಜನರು, ಅವರು ಕನ್ಸರ್ಟ್ ಆದ್ಮೇಲೆ ಒಮ್ಮೊಮ್ಮೆ 20 ನಿಮಿಷಗಳವರೆಗೆ ಚಪ್ಪಾಳೆ ಹೊಡಿತಾರೆ. ಇನ್ ಅಪ್ರಿಸಿಯೇಷನ್, ಸ್ಟ್ಯಾಂಡಿಂಗ್ ಓವೇಷನ್ ಎಲ್ಲ ಆಗುತ್ತೆ. ಕೆಲವೊಮ್ಮೆ ಯೂನಿವರ್ಸಿಟಿಗೂ ಕರೀತಾರೆ ಕಲಿಸೋದಕ್ಕೆ. ಮತ್ತೆ ಇದರಿಂದ ನನಗೆ ಅನ್ಸುತ್ತೆ ನಾನು ಒಂದ್ ರೀತಿ ಸೇವೆ ಮಾಡ್ತಿದ್ದೀನಿ ಅಂತ. ಸೇವೆ ಮಾಡ್ತಾ ಇದ್ದೀರಾ ಅಥವಾ ಡಾಲರ್ ಸಂಪಾದನೆ ಮಾಡೋ ಹಂಬಲದಲ್ಲಿ ಹೆಚ್ಚು ಮುಳುಗಿರ್ತೀರಾ? ಅದು ಅದರ ಜೊತೆಗೆ ಡಾಲರ್ ಕೂಡ ಸೇರಿದೆ. ಇದು ನಿಜನಾ? ಹೊರಗಿನ ದೇಶಗಳಲ್ಲಿ ನೀವು ಮ್ಯೂಸಿಕ್ ಸ್ಕೂಲ್ನ ಶುರು ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೀರಂತೆ. ಈ ನಿರ್ಧಾರ ನಂದಲ್ಲ, ಆ ನಿರ್ಧಾರ ಅಲ್ಲಿನ ಜನರದ್ದು. ಅವರು ಬಯಸ್ತಾರೆ ನಾನು ಅಲ್ಲೇ ಇರಬೇಕು, ಅಲ್ಲೇ ಕಲಿಸ್ಬೇಕು ಅಂತ. ತುಂಬಾ ಜನ ನಮ್ಮ NRIಗಳು ಇದ್ದಾರೆ.
ಅವ್ರಿಲ್ಲಿಗೆ ಬರೋಕ್ಕಾಗಲ್ಲ. ತುಂಬ ಟ್ಯಾಲೆಂಟೆಡ್ ಇರ್ತಾರೆ, ತುಂಬ ಕಲಿಬೇಕು ಅಂತಿರ್ತಾರೆ. ನಾನು ಅರ್ಥ ಮಾಡ್ಕೊಂಡಿರೋದು ಇಲ್ಲಿ 6 ತಿಂಗಳು ಹಿಂದೂಸ್ತಾನ್, 6 ತಿಂಗಳು ವಿದೇಶದಲ್ಲಿ ಇದ್ರೆ ಸಮವಾಗಿ ಅದು 2 ದಿಕ್ಕುಗಳಲ್ಲೂ ಸೇವೆ ಸಮನಾಗಿ ಇರುತ್ತೆ ಅಂತ. ಇದು ಟ್ರಾನ್ಸ್ಫಾರ್ಮೇಶನ್ ಅಲ್ಲ ತಾನೇ? ಒಂದು ಕಾಲ ಇತ್ತು, ನೀವು ಮೊದಲನೇ ಸಲ ವಿದೇಶಕ್ಕೆ ಹೋಗ್ತಿರುವಾಗ ನಿಮ್ಮ ತಂದೆಯವರು ಹೀಗೆ ಹೇಳಿದ್ರಂತೆ, ವಿಮಾನದಲ್ಲಿ ಹೋಗೋದಕ್ಕೆ ಎಷ್ಟು ಭಯ ಆಗತ್ತೆ ಅಂತ. ತಂದೆಯವ್ರಿಗೆ ಅದು ತುಂಬಾನೇ ಚಿಂತೆ ಇತ್ತು. ಅವರು ಅನುಮತಿನೇ ಕೊಟ್ಟಿರಲಿಲ್ಲ ಹೋಗೋದಕ್ಕೆ. ಎಲ್ರೂ ಅದೇ ನನ್ನ ಕರ್ಕೊಂಡು ಹೋಗೋರೆಲ್ಲ ತುಂಬ ಕಷ್ಟಪಟ್ಟು ಅನುಮತಿ ಪಡ್ಕೊಂಡ್ರು. ಹಾಗಾದ್ರೆ ಜೆಟ್ ಸೆಟ್ ಮ್ಯಾಸ್ಟ್ರೋ ಅಂತ ನಿಮ್ಮನ್ನ ಕರಿಬೋದು ಈಗಿನ ಕಾಲಕ್ಕೆ. ಈವನ್ ಐ ಆಮ್ ಟ್ರೈಂಗ್ ಟು ಅಡ್ಜಸ್ಟ್. ಐ ಥಿಂಕ್ ಈಗಿನ ನನ್ನ ಜೀವನ ಇದೆಯಲ್ಲ, ಅದನ್ನ ನಾನು ಸ್ವಲ್ಪ ವರ್ಷ ನನಗಾಗಿ ನಾನು ಬದುಕ್ತೆ. ಈಗ ನಾನು ಬೇರೆಯವ್ರಿಗಾಗಿ ಬದುಕಿದ್ದೇನೆ, ಬೇರೆಯವರ ಸೇವೆ ಮಾಡೋಕೆ ಬದುಕಿದ್ದೇನೆ. ಜನರ ಕಡೆ ಗಮನ ಕೊಡೋಣ. ಯಾರಾದರೂ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತಾರಾ? ಹಾ, ನೀವು ಫಸ್ಟ್ ರೌಂಡ್ನಲ್ಲಿ. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರು ಕಲೆಯಲ್ಲಿ ಪರಿಣಿತಿನ ಸಾಧಿಸಿದ್ರು. ನೀವು ನಿಮ್ಮ ಕಲೆಯಲ್ಲಿ ಪರಿಣಿತಿ ಸಾಧಿಸಿದ್ದೀರಾ. ಅವ್ರಿಗೆ ಭಾರತ ರತ್ನ ಅವಾರ್ಡ್ ಸಿಕ್ತು. ನಿಮ್ಮ ಹೆಸರು ಈಗಿನವರೆಗೂ ಕನ್ಸಿಡರ್ ಮಾಡಿಲ್ಲ. ನಿಮಗಿದ್ರ ಬಗ್ಗೆ ಅಸಮಾಧಾನ ಇಲ್ವಾ? ಇಲ್ಲ, ನಾನು ಇನ್ನೂ 80 ವರ್ಷದವನ ಆಗಿಲ್ಲ. ನಮ್ಮ ದೇಶದಲ್ಲಿ ಯಾವ ಥರ ಪರಂಪರೆ ಇದೆ ಅಂದರೆ, ಅದು ಎಲ್ಲಿವರೆಗೆ ನೀವು 80-90ಕ್ಕೆ ತಲುಪೋದಿಲ್ವೋ ಅಲ್ಲಿವರೆಗೂ ನಿಮಗೆ ಕೆಲವೊಂದು ಸಿಗಲ್ಲ. ನೋಡಿ, ಸಾಮಾನ್ಯವಾಗಿ ನಾಯಕರಿಗೆ ಹತ್ರ ಇರುವಂಥ ವ್ಯಕ್ತಿಗಳು, ಅವರಿಗೆ ಸೇವೆ ಮಾಡುವಂಥ ವ್ಯಕ್ತಿಗಳು, ಅವ್ರಿಗೆ ಸ್ವಲ್ಪ ಬೇಗ ಅವಾರ್ಡ್ ಸಿಗುತ್ತೆ. ನೋಡಿ, ಅದು ನನ್ಗೇನನ್ಸುತ್ತೆ ಅಂದರೆ, ಅದು ಸಮಯ ಬಂದಾಗ ಅದು ಕೂಡ ಆಗುತ್ತೆ. ದಿಸ್ ವಾಟ್ ಐ ಫೀಲ್. ಇಲ್ಲ, ಪ್ರಯತ್ನ ನೀವು ಕೂಡ ಮಾಡಿದ್ರಿ. ನೀವು ಮಿಸಸ್ ಗಾಂಧಿ ಅವರಿಗಾಗಿ ಒಂದು ರಾಗ ಸಂಯೋಜಿಸಿದ್ರಿ, ನೀವು ರಾಜೀವ್ ಗಾಂಧಿ ಅವರಿಗಾಗಿ ಕೂಡ ಒಂದು ರಾಗ ಸಂಯೋಜಿಸಿದ್ರಿ. ಆದ್ರೆ ನಿಮ್ಗೆ ಅದರ ರಿವಾರ್ಡ್ ಸಿಗ್ಲಿಲ್ಲ. ಇಲ್ಲ, ಅದು ಎಲ್ರಿಗಾಗಿ ಏನ್ ರಾಗ ಸಂಯೋಜನೆ ಮಾಡಿದ್ನೋ ಅದು ಅವ್ರು ತೀರ್ಕೊಂಡ್ಮೇಲೆನೆ. ಅದು ನನ್ನ ಫೀಲಿಂಗ್ ಆಗಿತ್ತು. ಸ್ವಾಮಿ ಹರಿದಾಸ್ರಿಗೆ ಕೂಡ ಮಾಡಿದ್ದೆ. ಉಸ್ತಾದ್ ಅಮೀರ್ ಖಾನ್ ಸರ್ ಅವರ ಹೆಸರಲ್ಲಿ ಕೂಡ ಮೇರಿ ಥೋಡಿ ರಾಗ ಸಂಯೋಜಿಸಿದ್ದೆ. ಮಹಾತ್ಮ ಗಾಂಧಿ ಅವರ 150ನೇ ವರ್ಷದ ಜನ್ಮದಿನ ಮಾಡಿದ್ರು ಪ್ಯಾರಿಸ್ನಲ್ಲಿ. ನರಸಿಂಹರಾವ್ ಅವರು ಹೋಗಿದ್ರು. ಆಗ ಅಲ್ಲಿ ನಾವು ಬಾಪುಗೆ ಒಂದು ರಾಗ ಸಮರ್ಪಣೆ ಮಾಡಿದ್ವಿ, ಬಾಪು ಕೌನ್ಸ್. ತುಂಬಾ ಸುಂದರವಾಗಿ ರೂಪುಗೊಂಡಿದೆ ಅದು. ಅಲ್ಲಿ ಅವ್ರ ಹೆಸರು ಬಹುಶಃ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ನೀವು ತುಂಬಾ ರಿಸರ್ಚ್ ಮಾಡ್ತೀರಾ. ರಾಹತ್ಜಿ ಅವ್ರಿಗೂ ನಾನು ಗೊತ್ತು. ತುಂಬಾ ರಿಸರ್ಚ್ ಮಾಡ್ತಾರೆ ರಜತ್ ಅವರು, ಅದ್ಭುತ. ಇಲ್ಲಾಂದ್ರೆ ಜನರಿಗೆ ಕಲಾವಿದರ ತಾಯಿ ಹೆಸರು ಕೂಡ ಗೊತ್ತಿರೋದಿಲ್ಲ. ರಾಹತ್ ಜಹಾನ್ ಅಂತ ಅವ್ರ ಹೆಸರು. ಅವ್ರ ಹೆಸರ ಮೇಲೂ ಕೂಡ ಒಂದು ರಾಹತ್ ಕೌನ್ಸ್ ನಾನು ಸಮರ್ಪಣೆ ಮಾಡಿದ್ದೆ. ಈಗ ಮನ್ಮೋಹನ್ ಅವರ ಸರದಿ ಕೂಡ ಬರುತ್ತಾ ರಾಗ ಸಂಯೋಜನೆ ಮಾಡೋದ್ರಲ್ಲಿ? ಇಲ್ಲ, ಖುದಾ ಅವ್ರನ್ನ ಜೀವಂತವಾಗಿ ಚೆನ್ನಾಗಿಟ್ಟಿರ್ಲಿ. ಮತ್ತೆ ಅವ್ರಿಗೆ ಇನ್ನೂ ವಯಸ್ಸಿದೆ, ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ. ಜನತಾ ಪ್ರಕರಣ ಮುಂದುವರಿಯುತ್ತೆ ಉಸ್ತಾದ್ ಅಮ್ಜದ್ ಅಲಿ ಖಾನ್ ಅವರ ಮೇಲೆ ಒಂದು ಬ್ರೇಕ್ನ ನಂತರ. ಆಪ್ಕಿ ಅದಾಲತ್ನಲ್ಲಿ ಇವತ್ತು ಆರೋಪ ಮತ್ತೆ ಪ್ರಶ್ನೆಗಳ ಮಧ್ಯೆ ನಮ್ಮೊಂದಿಗಿದ್ದಾರೆ ಉಸ್ತಾದ್ ಅಮ್ಜದ್ ಅಲಿ ಖಾನ್. ಆಪ್ಕಿ ಅದಾಲತ್ನಲ್ಲಿ ಉಸ್ತಾದ್ ಅಮ್ಜದ್ ಅಲಿ ಖಾನ್ ಅವರ ಮೇಲಿರುವ ಆರೋಪ, ಇವರು ತಮ್ಮ ಪ್ರಮೋಷನ್ಗಾಗಿ ಮಾತ್ರ ಸಾಸ್ ನುಡಿಸ್ತಾರೆ. ಖಾನ್ ಸಾಬ್, ತುಂಬಾ ಒಳ್ಳೆ ದೊಡ್ಡ ದೊಡ್ಡ ಮ್ಯೂಸಿಷಿಯನ್ಸ್ ಇದ್ದಾರೆ. ಪಂಡಿತ್ ಭೀಮ್ಸೇನ್ ಜೋಶಿ ಇದ್ದಾರೆ, ಉಸ್ತಾದ್ ಬಡೆ ಗುಲಾಮ್ ಅಲಿ ಖಾನ್ ಸರ್ ಇದ್ರು, ಅಮೀರ್ ಅಲಿ ಸರ್ ಇದ್ರು. ಇವರೆಲ್ಲೂ ತಮ್ಮ ಮಕ್ಕಳನ್ನ ಹಾಗೆ ಪ್ರಮೋಟ್ ಮಾಡ್ಲಿಲ್ಲ. ಹೇಗೆ ನೀವು ಪ್ರಮೋಟ್ ಮಾಡ್ತೀರೋ ಹಾಗೆ. ಮಕ್ಕಳು ನಮ್ಮೋರವರು, ಅವರೇನು ಟೂತ್ಪೇಸ್ಟ್ ಅಲ್ಲ. ಈ ವಸ್ತುಗಳನ್ನ ನೀವು ಪ್ರಮೋಟ್ ಮಾಡ್ಬೋದು, ಇವು ಪ್ರಾಡಕ್ಟ್ಗಳು. ಆದ್ರೆ ಒಬ್ಬ ವ್ಯಕ್ತಿಯನ್ನ ನೀವು ಪ್ರಮೋಟ್ ಮಾಡೋಕ್ಕಾಗಲ್ಲ. ಎಲ್ಲಿವರೆಗೂ ಅಂದ್ರೆ ಅವರನ್ನ ಪ್ರಪಂಚ ಅವರನ್ನ ಸ್ವೀಕರಿಸೋವರೆಗೂ. ನಾವು ಸಹಾಯ ಮಾಡ್ಬೋದು, ನಾವು ಯಾರ ಮೇಲೂ ಇಂಪೋಸ್ ಮಾಡೋಕ್ಕಾಗಲ್ಲ. ಇದು ಪ್ರತಿ ತಂದೆಯ ಕರ್ತವ್ಯ ಆಗಿರುತ್ತೆ, ಪ್ರತಿ ತಂದೆ ತಾಯಿಯ ಕರ್ತವ್ಯ ಆಗಿರುತ್ತೆ. ಮಕ್ಕಳು ತಮ್ಮ ಕಾಲ್ ಮೇಲೆ ತಾವು ನಿಲ್ಲಿ ಅನ್ನೋದು. ಖಂಡಿತ ಸರ್, ತಂದೆಯ ಕರ್ತವ್ಯ ಆಗಿರುತ್ತೆ ತಮ್ಮ ಮಕ್ಕಳಿಗೆ ಕಲಿಸೋದು, ತಾಯಿ ತಂದೆ ಕರ್ತವ್ಯ ಆಗಿರುತ್ತೆ ಮಕ್ಕಳ ಬಗ್ಗೆ ಗಮನ ಕೊಡೋದು. ಆದ್ರೆ ಆ ವ್ಯಕ್ತಿ ದೇಶದ ಪ್ರಾಪರ್ಟಿ ಆದಾಗ ಅವರ ಕರ್ತವ್ಯ ಆಗಿರುತ್ತೆ ಇನ್ನೂ ಹೆಚ್ಚಿನ ವ್ಯಕ್ತಿಗಳಿಗೆ ಕಲಿಸೋದು. ಹೌದು. ಆದ್ರೆ ನೀವು ನಿಮ್ಮ ಶಿಷ್ಯರಾಗಿ ಇಬ್ಬರನ್ನ ಮಾತ್ರ ಲಿಮಿಟ್ ಮಾಡಿದ್ದೀರಾ, ಅಮಾನ್ ಮತ್ತೆ ಅಯಾನ್ ಅವರನ್ನ. ಇಲ್ಲ, ಅದು ಹಾಗಲ್ಲ. ನನ್ನ ಶಿಷ್ಯರು ಇಡೀ ಪ್ರಪಂಚದಲ್ಲ ಇದ್ದಾರೆ, ಅದು ಪ್ರತಿ ಪ್ರಾಂತ್ಯದಲ್ಲೂ ಇದ್ದಾರೆ. ಮತ್ತೆ ಕ್ಲಾಸಿಕಲ್ ಮ್ಯೂಸಿಕ್ನಿಂದಾನೇ ಬದುಕಿದ್ದಾರೆ. ಕ್ಲಾಸಿಕಲ್ ಮ್ಯೂಸಿಕನ್ನ ಕೆಲಸವಾಗಿ ಮಾಡ್ಕೊಂಡಿದ್ದಾರೆ, ಪರ್ಫಾರ್ಮೆನ್ಸ್ ಮಾಡ್ತಾರೆ. ಮಿಸಸ್ ಶೋಭಾ ದೀಪಕ್ ಸಿಂಗ್ ಅವರು ಶ್ರೀರಾಮ್ ಭಾರತ್ ಕಲಾ ಕೇಂದ್ರದ ಡೈರೆಕ್ಟರ್ ಆಗಿದ್ದಾರೆ. ಹಾ, ಅವರು ಒಂದು ಕಡೆ ಹೇಳ್ತಾರೆ ತುಂಬಾ ಒಳ್ಳೆ ಜಿನಿಯನ್ ಆರ್ಟಿಸ್ಟ್ ಇದ್ದಾರೆ. ಅವ್ರು ಹೇಳಿದಂಥ ಹೆಸರುಗಳು ಟೋನಿ ಬೋಸ್, ಸಂಜಯ್ ಶರ್ಮಾ,
ಸುಜಿತ್ ರಾಯ್ ಚೌಧರಿ ಹಾ. ಇವರೆಲ್ಲರೂ ಸರೋದ್ ನುಡ್ಸೋಂಥ ವ್ಯಕ್ತಿಗಳು. ನೀವೇನಾದ್ರೂ ಇವರಲ್ಲಿ ಇನ್ನೂ ಹೆಚ್ಚಿನ ಗಮನ ಕೊಟ್ಟಿದ್ರೆ, ಅಂದ್ರೆ ನಿಮ್ಮ ಮಕ್ಕಳಿಗೆ ಕೊಡುವಷ್ಟು ಇವರು ಇನ್ನೂ ದೊಡ್ಡ ಕಲಾವಿದರಾಗ್ತಿದ್ರು. ನೀವು ಕೇವಲ 3 ಹೆಸರು ಹೇಳ್ತಾ ಇದ್ದೀರಾ. ನಾನು ದೆಹಲಿ ನಗರದಲ್ಲಿ ಒಮ್ಮೆ 40 ಸರೋದ್ ವಾದ್ಯಗಾರರನ್ನ ಪ್ರಮೋಟ್ ಮಾಡಿದ್ದೆ. ಒಂದು ಫೆಸ್ಟಿವಲ್ ಮಾಡಿದ್ವಿ, ಸರೋದ್ ಫೆಸ್ಟಿವಲ್, ಇವತ್ತಿಗೆ 15 ವರ್ಷಗಳ ಹಿಂದೆ. ಪ್ರತಿ ಘರಾನಾದ ಶಿಷ್ಯಂದ್ರನ್ನು ಕರೆದಿದ್ವಿ, ದೊಡ್ಡ ದೊಡ್ಡ ಉಸ್ತಾದ್ಗಳನ್ನು ಕರೆದಿದ್ವಿ. ದಿಲ್ಲಿ ನಗರ ಗಾಬರಿಗೊಂಡಿತ್ತು 40 ಸರೋದ್ಗಳನ್ನ ಕೇಳಿ. ಮತ್ತೆ ಆ 40ರಲ್ಲಿ ಇಂದು ಸುಮಾರು 5ರಿಂದ 10 ಜನ ಇವತ್ತು ಸೀನಲ್ಲಿದ್ದಾರೆ, ನುಡಿಸ್ತಾ ಇದ್ದಾರೆ, ಮತ್ತೆ ಹೆಸರು ಮಾಡಿದ್ದಾರೆ. ಆದ್ರೆ ಡಾಮಿನೇಷನ್ ಮಾತ್ರ ನಿಮ್ಮ ಕುಟುಂಬದ್ದೇ ಆಗಿದೆ. ಇಲ್ಲ, ನಾನು ಯಾರಿಗೂ ಬೇಡ ಅಂತ ಹೇಳಕ್ಕಾಗಲ್ಲ. ಪ್ರಶಂಸೆ ಅಂತೂ ಖಂಡಿತ ಮಾಡ್ತೀನಿ. ಯಾರಾದ್ರೂ ಔಟ್ಸ್ಟ್ಯಾಂಡಿಂಗ್ ಟ್ಯಾಲೆಂಟ್ ಇದ್ರೆ, ತುಂಬಾ ಚೆನ್ನಾಗಿ ನುಡ್ಸೋರಿದ್ರೆ, ಯಾವುದೇ ಗುರು ಆದ್ರೂ ಅಥವಾ ಯಾವುದೇ ವ್ಯಕ್ತಿ ಆದ್ರೂ ಸಂಗೀತವನ್ನು ನಿಲ್ಸೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಸರೋದ್ ವಾದ್ಯಗಾರ ವಿಶ್ವಜಿತ್ ರಾಯ್ ಚೌಧರಿ ಹಾ. ಅವರ ಆರೋಪ ಏನಂದ್ರೆ, ಫ್ಯಾಮಿಲಿ ಡಾಮಿನೇಷನ್ ಉಸ್ತಾದ್ ಅಮ್ಜದ್ ಅಲಿ ಖಾನ್ ಸರ್ ಅವರು ಕ್ರಿಯೇಟ್ ಮಾಡಿದ್ದಾರೆ, ಅದರಿಂದ ಅವರಿಗೆ ಮುಂದೆ ಬರೋದಕ್ಕೆ ಅವಕಾಶ ಸಿಗಲಿಲ್ಲ. ನೋಡಿ, ಯಾರು ಮುಂದೆ ಬರಕ್ ಆಸೆ ಪಡ್ತಾರೋ ಅವರು ಒಳ್ಳೆ ಟ್ಯಾಲೆಂಟ್ ಆಗಿದ್ರೆ ಖಂಡಿತ ಮುಂದೆ ಬರ್ತಾರೆ. ಆದ್ರೆ ನಿಮಗೆ ಕಾನ್ಸರ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ರೆ ನೀವು ಷರತ್ ಹಾಕ್ತಿರಂತೆ, ನನ್ನ 2 ಮಕ್ಕಳ ಜೊತೆ ಪ್ಯಾಕೇಜ್ ಡೀಲ್ ಇರುತ್ತೆ ಅಂತ. ಮತ್ತೆ ಬೇರೆಯವ್ರಿಗೆ ಹೇಗೆ ಅವಕಾಶ ಇಲ್ಲ ಸಿಗುತ್ತೆ? ಇಲ್ಲ, ಅದು ಹಾಗಾಗಲ್ಲ. ಅದು ಏನಂದ್ರೆ, ಮಕ್ಕಳ ಸಾಧನೆ, ಅಮಾನ್ ಮತ್ತೆ ಅಯ್ಯನ್ನ ಸಾಧನೆ, ಮತ್ತೆ ಅವರ ತಪಸ್ಸು, ಅವರ ಸ್ಟ್ರಗಲ್ ಏನಿದೆ, ಅದು ಕೇವಲ ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲೂ ಜನ ಅವರನ್ನ ಸೋಲೋಗೆ ಕರೀತಾ ಇದ್ದಾರೆ, ಡುಯೆಟ್ಗೆ ಕರೀತಾ ಇದ್ದಾರೆ, ಅವರು ಫಿಲ್ಮ್ಗೆ ಮ್ಯೂಸಿಕ್ ಮಾಡ್ತಾ ಇದ್ದಾರೆ, ಅದಕ್ಕೆ ಕರೀತಾ ಇದ್ದಾರೆ. ಒಮ್ಮೊಮ್ಮೆ ಆಕ್ಟಿಂಗ್ ಆಫರ್ಸ್ ಕೂಡ ಬಂದಿವೆ, ಜೊತೆಗೆ ಮಾಡಲಿಂಗ್ ಆಫರ್ಸ್ ಕೂಡ ಬರ್ತಾ ಇರುತ್ತೆ. ಏನು ಅಂದ್ರೆ, ನಾನು ಎಲ್ರಿಗೂ ಕಲಿಸಿದ್ದೀನಿ, ಪ್ರತಿ ಶಿಷ್ಯನಿಗೂ ಪೂರ್ತಿ ಎನ್ಕರೇಜ್ಮೆಂಟ್ ಕೊಟ್ಟಿದ್ದೀನಿ. ಆದ್ರೆ ನಾನು ಯಾರನ್ನೂ ತಡೆಯಕ್ಕಾಗಲ್ಲ ಅಲ್ವಾ. ನಿಮ್ಗೆ ಯಾವ್ದೂ ಆಫರ್ಸ್ ಬಂದಿಲ್ವಾ ಫಿಲ್ಮ್ಗಳಲ್ಲಿ ಹೀರೋ ಆಗೋದಕ್ಕೆ? ಒಂದು ಫಿಲ್ಮ್ ಇದೆ, ಅದರಲ್ಲಿ ನಾನು ಸರೋದ್ ನುಡ್ಸೋದನ್ನ ತೋರಿಸಿದ್ದಾರೆ. ಆ ಫಿಲ್ಮ್ ಸ್ಪರ್ಶ್. ಅದರಲ್ಲಿ ಶಬಾನಾ ಮತ್ತೆ ನಸರುದ್ದೀನ್ ಶಾ ಬ್ಲೈಂಡ್ ಆಗಿರ್ತಾರೆ. ಒಬ್ಬ ಬ್ಲೈಂಡ್ ವ್ಯಕ್ತಿ ಸಂಗೀತದ ಪ್ರಪಂಚದಲ್ಲಿರ್ತಾನೆ, ಸೌಂಡ್ ಪ್ರಪಂಚದಲ್ಲಿರ್ತಾನೆ. ಫಿಲ್ಮ್ಗಳಲ್ಲೇ ಆಕ್ಟ್ ಮಾಡೋಕೆ ಅರ್ಹನಲ್ಲ ನಾನು. ಗುಲ್ಜಾರ್ ಸಾಬ್ ಒಂದ್ಸಲ ಹೇಳಿದ್ರು, ಇವರ ಸುಂದರ ರೂಪ ನೋಡಿದ್ರೆ ಈ ವ್ಯಕ್ತಿ ಫಿಲ್ಮ್ ಹೀರೋ ಆಗ್ಬಹುದು ಅಂತಿದ್ರು. ಇಲ್ಲ, ಅದು ಅವ್ರ ಒಳ್ಳೆತನ ಮತ್ತೆ ನನ್ನ ಮೇಲೆ ಇರೋ ಪ್ರೀತಿ. ಯಾಕಂದ್ರೆ ಅವ್ರು ನನ್ನ ಮೇಲೆ ಒಂದು ಡಾಕ್ಯುಮೆಂಟ್ರಿ ಫಿಲ್ಮ್ ಮಾಡಿದ್ರು, 1 ಗಂಟೆ ಸಮಯದ್ದು. ಅದು ನನ್ನ ಮೇಲಿರೋ ಪ್ರೀತಿ. ಆದ್ರೆ ನಾನು ಆಕ್ಟಿಂಗ್ ಅಭ್ಯಾಸ ಮಾಡೋಕ್ಕಾಗ್ಲಿಲ್ಲ. ಉಸ್ತಾದ್ ಅಮ್ಜದ್ ಅಲಿ ಖಾನ್ ಅವರ ಜನತಾ ಪ್ರಕರಣದ ಮುಂದಿನ ಭಾಗ ಒಂದು ಬ್ರೇಕ್ನ ನಂತರ. ಆಪ್ಕೆ ಅದಾಲತ್ನಲ್ಲಿ ಇವತ್ತು ಕಟಕಟೆಯಲ್ಲಿ ಹಾಜರಾಗಿದ್ದಾರೆ ಸಂಗೀತ ಪ್ರಪಂಚದ ಸ್ವರ ಸಾಮ್ರಾಟ ಉಸ್ತಾದ್ ಅಮ್ಜದ್ ಅಲಿ ಖಾನ್ ಅವರು. ಆಪ್ಕಿ ಅದಾಲತ್ನಲ್ಲಿ ಉಸ್ತಾದ್ ಅಮ್ಜದ್ ಅಲಿ ಖಾನ್ ಅವರ ಮೇಲೆ ಇರುವ ಆರೋಪ, ಇವರು ಮ್ಯೂಸಿಕ್ ಮಾಫಿಯಾವನ್ನ ನಡೆಸ್ತಿದ್ದಾರೆ. ಖಾನ್ ಸಾಹೇಬ್ರೆ, ಈ ಆರೋಪ ಸುಮಾರು ವರ್ಷಗಳ ಹಿಂದಿಂದು. ಪಂಡಿತ್ ವಿಶ್ವಮೋಹನ್ ಭಟ್ ಅವರು ಗ್ರಾಮಿ ಅವಾರ್ಡ್ ವಿನ್ನರ್ ಆಗಿದ್ರು. ಅವರು ಆರೋಪ ಮಾಡಿದ್ರು ಏನಂದ್ರೆ, ಅಮ್ಜದ್ ಅಲಿ ಖಾನ್ ಸಾಹೇಬ್ರು ದೆಹಲಿನಲ್ಲಿ ಕೂತು ಮ್ಯೂಸಿಕ್ ಮಾಫಿಯಾ ನಡೆಸ್ತಾರೆ ಅಂತ. ಅದು ಏನಂದ್ರೆ, ಅವರು ಪಂಡಿತ್ ರವಿಶಂಕರ್ ಅವರ ಶಿಷ್ಯ. ಮತ್ತೆ ಅವರ ಈ ಮಾತಿಂದ ನನಗೆ ಬೇಸರ ಆಗಿತ್ತು. ಯಾಕಂದ್ರೆ ಅವರು ತುಂಬಾ ಟ್ಯಾಲೆಂಟೆಡ್ ವ್ಯಕ್ತಿ, ಜೊತೆಗೆ ತಿಳುವಳಿಕೆ ಇರೋರು. ಆದರೆ ಈ ಥರದ ಮಾತುಗಳು ತಿಳುವಳಿಕೆ ಉಳ್ಳೋರ ಮಾತುಗಳಲ್ಲ. ಯಾಕಂದ್ರೆ ಸಂಗೀತದಲ್ಲಿ ಅದು ಯಾವ ಗ್ಯಾಂಗ್ ಇದ್ರೂ ಅದು ತುಂಬ ದಿನ ಚಾಲ್ತಿಲಿರೋಕ್ಕಾಗಲ್ಲ. ಅದು ಯಾವ ವ್ಯಕ್ತಿಗಳ ಜೀವನದಲ್ಲಿ ಮ್ಯೂಸಿಕ್ ಇರೋದಿಲ್ವೋ, ಬಹುಶಃ ಅವರು ಹೆಚ್ಚಿಗೆ ಗಮನ ಕೊಟ್ಟು ಮಾಫಿಯಾ ಗ್ಯಾಂಗ್ ನಡೆಸ್ತಾರೆ ಅನ್ಸುತ್ತೆ. ಆದ್ರೆ ನೀವು ಅವ್ರ ಬಗ್ಗೆ ಮಾತಾಡ್ತಾ ಸೂಚನೆ ಕೊಟ್ರೆ ಅವರು ಪಂಡಿತ್ ರವಿಶಂಕರ್ ಅವರ ಶಿಷ್ಯ ಅಂತ. ಹೌದು, ಮಹಾನ್ ಸಂಗೀತಗಾರರ ಶಿಷ್ಯ ಆಗಿದ್ದಾರೆ ಅವರು. ನೋಡಿ, ನಾನ್ ಅಂದ್ಕೊಂಡೆ ನೀವು ಹೇಳ್ತಿರೋದು ಗ್ಯಾಂಗ್ ರವಿಶಂಕರ್ ನಡೆಸ್ತಾರೆ ಅಂತ. ಇಲ್ಲ, ನನಗೆ ಒಂದು ವಿಷಯ ಗೊತ್ತಾಯ್ತು. ಅದು ರವಿಶಂಕರ್ ಸರ್ ಅವ್ರ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ರು ಅಂತ. ಅದು ಆ ರೀತಿ ಮಾತುಗಳನ್ನ ಅವ್ರ ಬಗ್ಗೆ ಆಡ್ಬಾರ್ದಿತ್ತು ಅಂದಿದ್ರು. ಮತ್ತೆ ನಾನೊಬ್ನೇ ಎಲ್ಲ, ಇನ್ನು ಕೆಲವು ಮ್ಯೂಸಿಷಿಯನ್ಸ್ಗಳ ಬಗ್ಗೆ ಈ ಥರ ಮಾತಾಡಿದ್ರು ಅವರು. ಅದು ನೋಡಿ, ನಮ್ಮ ಫೀಲ್ಡ್ನಲ್ಲಿ ಯಾರಿಗೆ ಶ್ರುತಿ ಶುದ್ಧವಾಗಿರುತ್ತೆ, ಯಾರಿಗೆ ಲಯ ನೈಜತೆ ಶುದ್ಧವಾಗಿರುತ್ತೋ ಅಂಥವ್ರಿಗೆ ಇಂಥ ಆಲೋಚನೆಗಳು ಅವ್ರ ತಲೆಗೆ ಬರೋದಿಲ್ಲ. ಆದ್ರೆ ರವಿಶಂಕರ್ ಅವರು ನಿಮ್ಮೇಲೆ ಕೋಪ ಮಾಡ್ಕೊಂಡಿದಾರಂತೆ. ನಾನ್ ಕೇಳ್ಪಟ್ಟೆ ಸುಮಾರು 19 ವರ್ಷಗಳಿಂದ ನಿಮ್ ಜೊತೆ ಮಾತಾಡಿಲ್ವಂತವ್ರು. ಇಲ್ಲ, ಆ ರೀತಿ ಏನಿಲ್ಲ. ಅವರು ನಿನ್ನೆ ಅಷ್ಟೇ ನನ್ನ ಕನ್ಸರ್ಟಿಗೆ ಬಂದಿದ್ರು.
ಸಿರಿ ಫೋರ್ಟ್ ಹಾಲ್ನಲ್ಲಿ. ಅಲ್ಲಿ MS ಸುಬ್ಬಲಕ್ಷ್ಮಿ ಅಮ್ಮ ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಣೆ ಮಾಡ್ತಿದ್ವಿ. ಪೂರ್ತಿ ಪ್ರೋಗ್ರಾಮ್ ಕೇಳಿದ್ರು ಅವರು. ನನಗೆ ತುಂಬ ಖುಷಿ ಆಯಿತು. ಐ ವಾಸ್ ಹೈಲಿ ಆನರ್ಡ್. ಅವರು 3 ಗಂಟೆಗಳ ಕಾಲ ಕೇಳಿದ್ರು, ಮತ್ತೆ ಒಳಗೆ ಬಂದು ಭೇಟಿ ಕೂಡ ಆದರು ಅವ್ರ ಪತ್ನಿ ಸುಕನ್ಯಾ ಅವ್ರ ಜೊತೆಗೆ. ಅವರ ಕೋಪ ಕಡಿಮೆ ಆಗಿತ್ತಾ? ನನಗೇನು ಆ ರೀತಿ ಎಲ್ಲ ಅನಿಸಿಲ್ಲ. ಮತ್ತೆ ಪಂಡಿತ್ಜಿ ಅವರು ಕೂಡ ತಮ್ಮ ಶಿಷ್ಯನಿಗೆ ತುಂಬ ತಿಳುವಳಿಕೆ ಹೇಳಿದ್ರು. ಇನ್ಮುಂದೆ ಯಾವಾಗ ಮಾತಾಡಿದ್ರು ಯೋಚನೆ ಮಾಡಿ ಮಾತಾಡು ಅಂತ. ನೀವು ಕೂಡ ಶ್ರುತಿನ ಬದಲಿಸಿದ್ರಿ. ನೀವು ಟೈಮ್ ಮ್ಯಾಗಝಿನಲ್ಲಿ ಹೇಳಿದ್ರಿ, ರವಿಶಂಕರ್ ಅವರ ಮಗಳು ಅನುಷ್ಕಾ, ಶಿ ಇಸ್ ದ ಮ್ಯೂಸಿಷಿಯನ್ ಆಫ್ ದ ಫ್ಯೂಚರ್, ಆಕೆನೇ ದೇಶದ ಭವಿಷ್ಯ ಅಂತ. ನಾನು ಹೇಳಿದ್ದೆ ಶಿ ಈಸ್ ವೆರಿ ಟ್ಯಾಲೆಂಟೆಡ್. ಮತ್ತೆ ಅನುಷ್ಕಾನ ಬಿಟ್ಟು ಕೂಡ ತುಂಬ ಟ್ಯಾಲೆಂಟೆಡ್ ವ್ಯಕ್ತಿಗಳಿದ್ದಾರೆ. ಜೊತೆಗೆ ಪಂಡಿತ್ ಶಿವಕುಮಾರ್ ಶರ್ಮಾ ಅವ್ರ ಮಗ ಕೂಡ ಇದ್ದಾರೆ, ರಾಹುಲ್ ಶರ್ಮಾ ಇದ್ದಾರೆ, ಕೌಶಿಕಿ ಇದ್ದಾರೆ, ಚಕ್ರವರ್ತಿ ಮಿತಾ ಪಂಡಿತ್ ಇದ್ದಾರೆ, ಮತ್ತೆ ತುಂಬಾ ಜನ ಇದ್ದಾರೆ. ಅಮಾನ್ ಅನ್ವಿ ಕೂಡ ಇದ್ದಾರೆ. ಅದು ನಾನು ಹೇಳಿದ್ದು, ದೇ ಆರ್ ಆಲ್ ವರ್ಕಿಂಗ್ ಹಾರ್ಡ್, ದೇ ಆರ್ ಆಲ್ ವೆರಿ ಟ್ಯಾಲೆಂಟೆಡ್ ಪೀಪಲ್. ಆದ್ರೆ ಹಿಂದೂಸ್ತಾನದ ಭವಿಷ್ಯ ಏನು, ಯಾರಾಗ್ತಾರೆ ಅದು ಭಗವಂತನಿಗೆ ಗೊತ್ತು. ಆದ್ರೂ ಕೂಡ ಮ್ಯಾಗಝಿನ್ನಲ್ಲಿ ನಾನು ಹೇಳಿದೆ ಅಂತ ಬರೆದಿದ್ರು. ಅದೇನು ಅಂದ್ರೆ, ಅನುಷ್ಕಾ ಶಂಕರ್ ಈಸ್ ದ ಫ್ಯೂಚರ್ ಆಫ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್. ನಾನು ಆ ಥರದ ಮಾತುಗಳನ್ನ ಅಮಾನಾಯನ್ನ ಉದ್ದೇಶಿಸಿ ಕೂಡ ಹೇಳಲ್ಲ. ಅಂದ್ರೆ ನೀವ್ ಹೇಳ್ತಿರೋದು ಅನುಷ್ಕಾ ಶಂಕರ್ ಅವ್ರಿಗೆ ಯಾವುದೇ ಫ್ಯೂಚರ್ ಇಲ್ಲ ಅಂತ? ಇಲ್ಲ, ಅವರು ತುಂಬಾನೇ ಟ್ಯಾಲೆಂಟೆಡ್ ಆಗಿದ್ದಾರೆ. ಮತ್ತೆ ನಾನು ಹೇಳೋದೇನು ಅಂದ್ರೆ, ಇವತ್ತು ನಮ್ಮ ದೇಶದಲ್ಲಿ ಸುಮಾರು 10ರಿಂದ 12 ಸಿತಾರ್ ಪ್ಲೇಯರ್ಸ್ ಇದ್ದಾರೆ. ಅವರೆಲ್ಲ ತುಂಬಾನೇ ಟ್ಯಾಲೆಂಟೆಡ್. ಖುದಾನ ಕೃಪೆಯಿಂದ ಎಲ್ರೂ ಅವರವರ ಗುರಿ ಮುಟ್ಲಿ. ಅಂಡ್ ಅನುಷ್ಕಾ ಈಸ್ ಒನ್ ಆಫ್ ದೆಮ್. ಇನ್ನೊಬ್ರು ಉಸ್ತಾದ್ ಇದ್ದಾರೆ, ಅವರು ನಿಮ್ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿದ್ದಾರೆ. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಸಾಹೇಬ್ರು. ಇದು 23 ಡಿಸೆಂಬರ್ 2004ರಲ್ಲಿ ನಡೆದ ಘಟನೆ, ನೆನಪಿರ್ಬೋದು. ಹೌದು. ಕೋಲ್ಕತ್ತಾದಲ್ಲಿ ರಾತ್ರಿ ಹಾ. ನೀವು ಎಲ್ಲರ ಮುಂದೆ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಸಾಹೇಬ್ರಿಗೆ ನೀವು ಸಿನಾಯಿಲ್ ಅಂತ ಅಂದಿದ್ರಿ, ಹುಚ್ಚ ಅಂತ ಅಂದಿದ್ರಿ. ನೀವು ಪತ್ರಕರ್ತರಿಗೆ ಹೇಳಿದ್ರಿ ಇವರು ಆರೋಗೆಂಟ್ ಅಂತ, ಅವ್ರಿಗೆ ನೀವು ಹೇಳಿದ್ರಿ ಫೆನೆಟಿಕ್ ಅಂತ. ಮೊದಲನೇದಾಗಿ ನಾನು ಮತ್ತೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಸಾಹೇಬ್ರು ಒಬ್ಬ ಮಹಾನ್ ಕಲಾವಿದರು. ಮತ್ತೆ ಬಿಸ್ಮಿಲ್ಲಾ ಖಾನ್ ಜಗತ್ತಿಗೆ ಬರಲ್ಲ. ನನಗವ್ರ ಮೇಲೆ ತುಂಬ ಶ್ರದ್ಧೆ ಇದೆ, ಗೌರವ ಇದೆ. ಆದ್ರೆ ನನಗೆ ಸಮಸ್ಯೆ ಏನು ಅಂದ್ರೆ, ಅದು ನಾವು ಕಲ್ಕತ್ತಾಲಿ ರಿಹರ್ಸಲ್ ಮಾಡಿದ್ವಲ್ಲ, ಆಗ ಖಾನ್ ಸಾಬ್ ಸ್ಟೇಜ್ ಮೇಲೆ ಬೇರೆ ಏನೋ ಶುರು ಮಾಡಿದ್ರು. ನಾವು ರಿಹರ್ಸಲಲ್ಲಿ ಏನ್ ನುಡಿಸಿದ್ವೋ ಅದನ್ನ ನುಡಿಸ್ಲಿಲ್ಲ. ಸೊ ಅವ್ರ ಮೂಡು ಬೇರೆ ಏನೋ ಬದಲಾಗಿತ್ತು. ನಾನು ಗಾಬರಿಗೊಂಡಿದ್ದೆ. ನಾನು ಆ ಪೀಸ್ನ ನುಡಿಸ್ದೆ. ಅದಾದ್ಮೇಲೆ ಅವರು ಬೇರೆ ಇನ್ನೊಂದು ಪೀಸ್ನ ಶುರು ಮಾಡಿದ್ರು. ಅದ್ರ ರಿಹರ್ಸಲ್ ಕೂಡ ಆಗಿರ್ಲಿಲ್ಲ. ನನಗಂತೂ ನನಗೆ ತುಂಬ ಸಮಸ್ಯೆ ಆಯಿತು. ಮತ್ತೆ ಖಾನ್ ಸಾಬ್ ಸ್ವಲ್ಪ ಆಡಿಯನ್ಸ್ಗೆ ಏನೋ ಹೇಳ್ತಿದ್ರು, ಮೈಕ್ನವ್ರಿಗೆ ಕೂಡ. ಮತ್ತೆ ನಮ್ಮ ಸೌಂಡ್ ಸಿಸ್ಟಮ್ ವ್ಯವಸ್ಥೆ ಮಾಡಿದ್ರಲ್ಲ, ಅವ್ರಿಗೆ ಕೂಡ ತುಂಬ ಅವಮಾನ ಮಾಡಿದ್ರು. ಅಂದ್ರೆ ವಾತಾವರಣನೇ ಒಂಥರ, ನಾವು ಸ್ಟೇಜ್ ಮೇಲೆ ಏನೂ ಹೇಳಿಲ್ಲ, ಸುಮ್ಮನೆ ಕೂತಿದ್ವಿ ಅಷ್ಟೇ. ಮತ್ತೆ ಖಾನ್ ಸಾಹೇಬ್ರೆ ಮಾತಾಡ್ತಿದ್ರು. ಒಮ್ಮೆ ಮೈಕಿಂದ ಸಮಸ್ಯೆ ಅಂತಿದ್ರು, ಒಮ್ಮೆ ಲೈಟಿಂದ ಸಮಸ್ಯೆ ಅಂತಿದ್ರು, ಒಮ್ಮೆ ಜನರಿಂದ ಸಮಸ್ಯೆ ಅಂತಿದ್ರು. ಅದೊಂದು ರೀತಿ ಬೇರೆ ಥರದ ವಾತಾವರಣ ನಿರ್ಮಾಣ ಆಗಿತ್ತು ಅಲ್ಲಿ. ಖುದಾನ ಕೃಪೆ, ನಾವು ಅವ್ರಿಗೆ ಶುಭಾಶಯ ಹೇಳಿದ್ವಿ ಹೊಸ ವರ್ಷಕ್ಕೆ. ಅದರ ಜೊತೆಗೆ ನೀವು ಇದನ್ನೂ ಹೇಳಿದ್ರಿ, ಇದರಿಂದ ಗೊತ್ತಾಗತ್ತೆ ಅವರು ಬನಾರಸ್ನ ಯಾವ ಬೀದಿನಲ್ಲಿ ವಾಸಿಸ್ತಾರೆ ಅಂತ. ಇಲ್ಲ, ನಾನು ಅವರನ್ನು ತುಂಬ ಗೌರವಿಸ್ತೀನಿ. ಅದೇನೇ ಆದರೂ ಆ ಮೂಮೆಂಟ್ನಲ್ಲಿ ಆಗಿದ್ದು. ಆದರೆ ಬಿಸ್ಮಿಲ್ಲಾ ಖಾನ್ ಸಾಹೇಬ್ರಂತ ಕಲಾವಿದ ಮತ್ತೆ ಹುಟ್ಟು ಬರಲ್ಲ. ಯಾರಿಗ್ ನೀವು ಇಷ್ಟು ಗೌರವ ಕೊಡ್ತೀರೋ, ಯಾರಿಗಿಷ್ಟು ಶ್ರದ್ಧೆ ತೋರಿಸ್ತೀರೋ, ಅವ್ರನ್ನ ನೀವು ಸಿನೈಲ್ ಅಂತ ಕರಿತೀರಾ ಅಂತ. ಹೌದು. ಇನ್ನು ನೀವು ಗೌರವ ಕೊಡದೇ ಇರೋರನ್ನ ಏನಂತ ಕರಿತೀರಾ? ಅದು ಆ ಸ್ಥಿತಿಲಿ ತಾಳ್ಮೆ ಕಳ್ಕೊಂಡಾಗ ಆಗಿದ್ದು. ಮತ್ತೆ ಆದರೆ ಜನ ಕೂಡ ತುಂಬ ಕೋಪ ಮಾಡ್ಕೊಂಡಿದ್ರು. ಜನ ತುಂಬ ಪ್ರೀತಿಯಿಂದ ಸೋಲ್ಡ್ ಔಟ್ ಶೋ ಅದು, 3500 ಜನ ಕುಳ್ತಿದ್ರು. ಅವ್ರು ಬಯಸಿದ್ದು ಅವ್ರಿಗೆ ಸಿಗ್ಲಿಲ್ಲ ಅಂದಾಗ ಕಾರಣ ಏನಿರ್ಬೋದು? ಯಾಕಂದ್ರೆ ಅವರು ನಿಮ್ಮೇಲ್ ಕೋಪ ಮಾಡ್ಕೊಂಡ್ರು. ಇದಾದ ಕೆಲವು ದಿನಗಳ ನಂತರ ಅವರು ವಿಲಾಯತ್ ಖಾನ್ ಸಾಬ್ ಜೊತೆ ಹೋದ್ರು. ಅದೇ ಹಾಲ್ನಲ್ಲಿ ಅವರು 3 ಗಂಟೆ ಕಾನ್ಸರ್ಟ್ ಮಾಡಿದ್ರು ಬಿಸ್ಮಿಲ್ಲಾ ಖಾನ್ ಸಾಹೇಬ್ರ ಜೊತೆ. ಮತ್ತೆ ಇಬ್ರ ಜುಗಲ್ಬಂದಿ ತುಂಬಾ ಚೆನ್ನಾಗಿ ನಡೀತು. ಬಹುಶಃ ಅವ್ರ ಜೊತೆ ತುಂಬಾ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅವ್ರದ್ದು. ನನ್ನ ಜೊತೆ. ನಿಮ್ಮ ಜೊತೆಗಿದ್ದಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತ ಸ್ವಲ್ಪ ಹೇಳಿ. ಅಷ್ಟೇ ಆಗೋಯ್ತು ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಯಾಕಂದ್ರೆ ನಮ್ದು ಮೊದಲನೇ ಆಕಸ್ಮಿಕ ಏನು ಅಂದ್ರೆ, 30 ವರ್ಷದ ಹಿಂದೆ ನಮ್ಮನ್ನ ಪಟ್ನಲ್ಲಿ ಯಾರೋ ಕರೆದಿದ್ರು ಜುಗಲ್ಬಂದಿಗೆ. ಮತ್ತೆ ಅಲ್ಲಿ ನಾವು ಎಲ್ಲ ರಿಹರ್ಸಲ್ ಮಾಡಿದ್ವಿ. ಆ ರಾತ್ರಿ ದೊಡ್ಡ ಶಾಮಿಯಾನ, ತುಂಬಾ ಮಳೆ ಸುಂಟ್ರಗಳಿಂದ ಶಾಮಿಯಾನ ಎಲ್ಲ ಬಿದ್ದೋಯ್ತು. ನಂತರ ಬಿಸ್ಮಿಲ್ಲಾ ಖಾನ್ ಸಾಬ್ ಬನಾರಸ್ಸಿಗೆ ಹೋದ್ರು, ನಾನು ದೆಹಲಿಗೆ ಬಂದೆ. ನೀವು ಹೀಗೂ ಹೇಳಿದ್ರಿ, ಯಾವ ಭಾರತ ರತ್ನ ಪ್ರಶಸ್ತಿ ಅವ್ರಿಗೆ ಸಿಕ್ಕಿದ್ಯೋ ಅವರು ಡಿಸರ್ವ್ ಮಾಡೋದಿಲ್ಲ ಅಂತ.
ಇಲ್ಲ, ನಾನು ಹಾಗೆ ಹೇಳಿಲ್ಲ. ಆ, ನೋಡಿ, ಆ ಸಮಯದಲ್ಲಿ ಆ, ಆ ಆ ಪರಿಸ್ಥಿತಿಯಲ್ಲಿ ನಾನು ಏನು ಹೇಳಿದ್ನೋ ನನಗೆ ನಿಜವಾಗ್ಲೂ ನೆನಪಿಲ್ಲ ನಾನೇನೇನು ಹೇಳಿದ್ದೆ ಅಂತ. ಆದರೆ ಸತ್ಯ ಏನು ಅಂದರೆ ನಾನು ಅವ್ರನ್ನ ತುಂಬ ಗೌರವಿಸ್ತೀನಿ. ಹಾ, ನೀವು ಪ್ರಶ್ನೆ ಕೇಳ್ತೀರಾ? ನೀವು ಕೆಲವೊಬ್ರು ಮಾಡ್ತಿರ್ತಾರೆ, ಅಂದ್ರೆ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಇದೆಯಲ್ಲ, ಅದನ್ನ ಪಾಶ್ಚಾತ್ಯ ಮ್ಯೂಸಿಕ್ ಇದೆಯಲ್ಲ, ವೆಸ್ಟರ್ನ್ ಮ್ಯೂಸಿಕ್, ಅದ್ರ ಜೊತೆ ಮಿಕ್ಸ್ ಮಾಡಿ ಪ್ರಸ್ತುತ ಪಡಿಸ್ತಿರ್ತಾರಲ್ಲ, ಅದ್ರ ಪರವಾಗಿ ನೀವಿದ್ದೀರಾ? ಅವರು ಆ ರೀತಿ ಮಾಡ್ಬೋದಾ? ಹೇಗಾಗಿದೆ ಅಂದರೆ ಅದು ನಾವು ಅದನ್ನು ಫ್ಯೂಷನ್ ಅಂತ ಕರಿತೀವಿ. ನಾನು ಒಮ್ಮೊಮ್ಮೆ ಅದನ್ನು ಮ್ಯೂಸಿಕಲ್ ಫ್ಲರ್ಟೇಷನ್ ಅಂತಲೂ ಹೇಳ್ತೀನಿ. ಚೆನ್ನಾಗಿರುತ್ತೆ, ತುಂಬ ಜನಗಳಿಗೆ ಅವಕಾಶ ಸಿಗುತ್ತೆ, ಮತ್ತು ತುಂಬ ಜನರು ಇದರಿಂದ ಎಂಟರ್ಟೈನ್ ಆಗ್ತಾರೆ. ಮತ್ತು ಈಗ ಜನರು ಬಳಿ ಹೆಚ್ಚು ಪೇಷನ್ಸ್ ಇಲ್ಲ. ಅದು ಶಾಸ್ತ್ರೀಯ ಸಂಗೀತದ ಆಲಾಪ ಕೇಳೋದಕ್ಕೆ, ಇಲ್ಲ ಜಾಸ್ತಿ ಸ್ಲೋ ಮೂವಿಂಗ್ ಮ್ಯೂಸಿಕ್ ಕೇಳೋದಕ್ಕೆ. ಯಾರ ಹತ್ರ ಸಮಯ ಇರೋದಿಲ್ವೋ ಅವ್ರು ಫ್ಯೂಷನ್ ಕೇಳಲಿ, ಮತ್ತು ಯಾರ ಹತ್ರ ಸಮಯ ಇರುತ್ತೋ ಅವರು ಸರೋದ್ ಕೇಳಲಿ, ಸಿತಾರ್ ಕೇಳಲಿ, ಹಾಡುಗಳ್ನೂ ಕೇಳಿ. ಇವತ್ತು ಹಿಂದೂಸ್ತಾನದಲ್ಲಿ ಯುವಕರಲ್ಲಿ ಶಾಸ್ತ್ರೀಯ ಸಂಗೀತದ ಬಗ್ಗೆ ಆಸಕ್ತಿ ಬಹಳ ಕಡಿಮೆ ಆಗ್ತಿದೆ. ರಿಮಿಕ್ಸ್ ಕಾಲ, ಇಂಗ್ಲಿಷ್ ಮ್ಯೂಸಿಕ್ ಕಡೆಗೆ ಎಲ್ಲರೂ ಹೆಚ್ಚು ಆಕರ್ಷಿತರಾಗ್ತಿದ್ದಾರೆ. ನಿಮಗ್ ಅನಿಸ್ತಿಲ್ವಾ ನಾವೆಲ್ಲ ನಮ್ ಸಂಸ್ಕೃತಿಯಿಂದ ದೂರ ಆಗ್ತಿದೀವಿ ಅಂತ? ಶಾಸ್ತ್ರೀಯ ಸಂಗೀತಕ್ಕೆ ಇನ್ನೂ ಹೆಚ್ಚು ಪ್ರಶಂಸೆ, ಪ್ರಚಾರ ಸಿಗ್ಬೇಕು. ಎಷ್ಟು ಅಂದ್ರೆ ಈಗ ಸಿಗ್ತಿರೋದಕ್ಕಿಂತ ಜಾಸ್ತಿ. ನಾನು ಹೇಳೋದೇನು ಅಂದ್ರೆ, ಅದು ಒಳ್ಳೆ ಕೇಳೋಗ್ರು ಯಾರು ಅಂದ್ರೆ ಅದು ಎಲ್ಲ ರೀತಿಯ ಸಂಗೀತ ಕೇಳೋರು. ನಾನೇನು ಪ್ರೀಸ್ಟ್ ಅಲ್ಲ. ಅದು ಪ್ರಪಂಚದಲ್ಲಿ ಎಲ್ಲರೂ ಶಾಸ್ತ್ರೀಯ ಸಂಗೀತನೇ ಕೇಳಿ ಅಂತ ಬಯಸೋಕೆ ಅದು ತುಂಬಾ ಅನ್ಯಾಚುರಲ್ ವಿಷಯ. ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಫೋಕ್ ಮ್ಯೂಸಿಕನ್ನು ಕೇಳಿ, ಫಿಲ್ಮ್ ಮ್ಯೂಸಿಕನ್ನು ಕೇಳಿ, ಪಾಪ್ ಮ್ಯೂಸಿಕ್ನೂ ಆಸ್ವಾದಿಸಿ, ಜೊತೆಗೆ ಕ್ಲಾಸಿಕಲ್ ಮ್ಯೂಸಿಕನ್ನು ಕೇಳಿ. ನೋಡಿ, ಇದು ಎಲ್ಲ ರೀತಿಯ ಸಂಗೀತನ ಕೇಳೋದ್ರಿಂದ ನಿಮ್ಮ ಮೆದುಳಿಗೆ, ನಿಮ್ಮ ಮನಸ್ಸಿಗೆ ಒಂದು ಒಳ್ಳೆ ಅನುಭವ ಸಿಗುತ್ತೆ. ಆಮೇಲೆ ಕಿರ್ಚಾಟ ಅರ್ಚಾಟ ಇದಾವಲ್ಲ, ಅದರಿಂದ ದೂರ ಇರಿ. ಯಾಕಂದ್ರೆ ಈ ಅರ್ಚಾಟದ ಸಂಗೀತ ಇದೆಯಲ್ಲ, ಆ ನಾಯ್ಸ್ ಇದೆಯಲ್ಲ, ಆ ನಾಯ್ಸ್ ಪೊಲ್ಯೂಷನ್ ಇಂದನೇ ಸ್ವಲ್ಪ ಅಪಾಯ ಜಾಸ್ತಿ. ಖಾನ್ ಸಾಬ್, ಇದು ನೋಡಿ MTV ಜನರೇಷನ್ನ ಯುಗ. ಈಗ ಕಾಂಟಾಲಗ ಹೆಚ್ಚಾಗಿ ಕೇಳ್ತಾರೆ ಸರೋದನ್ನ ಬಿಟ್ಟು. ನೀವ್ ಹೇಳಿದ್ ನಿಜಾನೇ. ಮತ್ತೆ ಚಿತ್ರ ವಿಚಿತ್ರವಾದ ಧ್ವನಿಗಳು ಬರ್ತಿರ್ತವೆ. ಜೊತೆಗೆ ನಮ್ಮ ತುಂಬಾ ಚಾನಲ್ಗಳಲ್ಲೂ ಕೂಡ ಅವರ ಈ ಸಿಗ್ನೇಚರ್ ಟ್ಯೂನ್ಸ್ಗಳು ಬರುವಾಗ ಅನ್ಸುತ್ತೆ, ಇದು ನಮ್ಮ ಹಿಂದೂಸ್ತಾನನ ಅಥವಾ ಬೇರೆ ಯಾವ ಸ್ಥಾನ, ಇದು ಯಾವ ಪ್ಲಾನೆಟ್ ಇದು ಗೊತ್ತಾಗಲ್ಲ. ನಾನು ಪ್ರಮುಖವಾಗಿ ಏನು ಹೇಳ್ತೀನಿ ಅಂದರೆ, ಇಂಡಿಯನ್ ಚಾನಲ್ಸ್ಗಳಿದಾವಲ್ಲ, ಇಲ್ಲ ರೇಡಿಯೋಗಳಿದಾವಲ್ಲ, ಅವುಗಳ ಸಿಗ್ನೇಚರ್ ಟ್ಯೂನ್ಸಿಂದ ಗೊತ್ತಾಗಬೇಕು ಇದು ಹಿಂದೂಸ್ತಾನದ್ದು ಅಂತ. ಜನತಾ ಪ್ರಕರಣ ಮುಂದುವರಿಯುತ್ತೆ. ಉಸ್ತಾದ್ ಅಮ್ಜದ್ ಅಲಿ ಖಾನ್ ಅವರ ಮೇಲೆ ಒಂದು ಬ್ರೇಕ್ನ ನಂತರ. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಸ್ಪಷ್ಟೀಕರಣ ಕೇಳ್ತಿದ್ದೇವೆ ಉಸ್ತಾದ್ ಅಮ್ಜದ್ ಅಲಿ ಖಾನ್ ಅವರಿಂದ. ಆಪ್ಗೆ ಅದಾಲತ್ನಲ್ಲಿ ಉಸ್ತಾದ್ ಅಮ್ಜದ್ ಅಲಿ ಖಾನ್ ಅವ್ರ ಮೇಲಿರುವ ಆರೋಪ, ಇವರು ಗ್ಲಾಮರ್ ಲೋಕದ ಕಡೆ ಹೆಚ್ಚು ಆಕರ್ಷಿತರಾಗಿದ್ದಾರೆ. ಖಾನ್ ಸರ್, ಇದು ನಿಜನಾ? ನಿಮ್ಮ ನಿಜವಾದ ಹೆಸರು ಬಾಲ್ಯದಲ್ಲಿ ಮಾಸೂಮ್ ಅಲಿ ಅಂತ ಇಟ್ಟಿದ್ರಂತೆ. ಹೌದು. ನೀವಷ್ಟು ಮಾಸೂಮ್ ಅಲ್ಲ ಅಂತ ಗೊತ್ತಾದ್ಮೇಲೆ ಹೆಸರು ಬದಲಾಯಿಸಿದ್ರ? ಇಲ್ಲ, ಇದು ನನ್ನ ಸೌಭಾಗ್ಯ ಅನ್ಕೋತೀನಿ. ಗ್ವಾಲಿಯರ್ನ ಮನೆಯಲ್ಲಿ ಒಬ್ರು ದೊಡ್ಡ ಸಂತ ಬಂದಿದ್ರು, ಸಾಧುಗಳವರು. ಅವರು ಸ್ಯಾಫ್ರನ್ ಬಟ್ಟೆ ಹಾಕೊಂಡಿದ್ರು. ಈಗಲೂ ಕೂಡ ಅವ್ರ ಮುಖ ನನಗೆ, ಆಗ ನಾನು ತುಂಬಾ ಚಿಕ್ಕವನಾಗಿದ್ದೆ, ತಂದೆಯವರ ಸರೋದ್ ಕೇಳೋದಕ್ಕೆ ಬರ್ತಿದ್ರು ಅವರು. ಆಗ ನಾನಿನ್ನು ಕಲಿತಾ ಇದ್ದೆ. ಆಗ ಅಬ್ಬಾ ಹೇಳಿದ್ರು, ನೀನು ನುಡ್ಸ್ ತೋರ್ಸು ಅಂತ. ನಾನು ನುಡ್ಸಿದ್ಮೇಲೆ ಅವರು ನನ್ನ ಹೆಸರು ಕೇಳಿದ್ರು. ಈಗ ನೀವು ಹೇಳಿದ ಹೆಸರು ಹೇಳಿದ ತಕ್ಷಣ ಅವ್ರು ಹೇಳಿದ್ರು ನನಗೆ, ಇವತ್ತಿಂದ ಈ ಹೆಸರು ಬಿಟ್ಬಿಡು, ನಾನು ನಿನಗೆ ಹೊಸ ಹೆಸರು ಕೊಡ್ತೀನಿ ಅಂತ. ಅದು ಬಾಬಾ ಅವರು ಕೊಟ್ಟಿರೋ ಹೆಸರು. ಮತ್ತೆ ಈ ಕಾಲದಲ್ಲಿ ಆ ಬಾಬಾ ಏನಾದ್ರೂ ಇದ್ದಿದ್ರೆ ನಿಮ್ಮ ಹೆಸರು ಆಶಿಕ್ ಅಲಿ ಅಂತ ಇಡ್ತಿದ್ರೆ. ಖಂಡಿತ. ಯಾಕಂದ್ರೆ ನಾವು ಸಂಗೀತದ ಮೂಲಕ ಸೌಂದರ್ಯ ಹುಡುಕ್ತೀವಿ. ನೀವು ಹೇಳಿದ ಸತ್ಯನೇ. ಒಳ್ಳೆ ಸುವಾಸನೆನ ಹುಡುಕ್ತೀವಿ. ಹಾಗೆ ಯಾರ್ದಾದ್ರೂ ಮುಖ ನೋಡಿದ್ರೆ ಖುದಾಗೆ ಧನ್ಯವಾದ ಹೇಳ್ತೀವಿ. ಖುದಾ ಎಂತೆಂಥವ್ರನ್ನ ಸೃಷ್ಟಿ ಮಾಡಿದ್ದಾರೆ ಅಂತ. ಕ್ರಿಟಿಕ್ಸ್ ಹೇಳ್ತಾರೆ, ನಿಮ್ಮ ಕಾನ್ಸರ್ಟ್ಗೆ ಮಹಿಳೆಯರು ಹೆಚ್ಚು ಬರ್ತಾರೆ ನಿಮ್ಮ ಸಂಗೀತ ಕೇಳೋದಕ್ಕಿಂತ ನಿಮ್ಮನ್ನ ಜಾಸ್ತಿ ನೋಡೋದಕ್ಕೆ. ಅದು ಏನಂದ್ರೆ, ಅದು ಅವರೆಲ್ಲರ ಪ್ರೀತಿ. ಅದೆಲ್ಲ ಯಾರು ಯಾರಿಗಾಗಿ ಬರ್ತಾರೆ ಅಂತ ಖುದಾಗ್ ಗೊತ್ತಿರುತ್ತೆ. ಖುದಾನ ಕೃಪೆಯಿಂದ ತುಂಬಾ ಜನ ಬರ್ತಾರೆ ನಾನು ನುಡ್ಸೋವಾಗ. ಮತ್ತೆ ನನಗನ್ಸುತ್ತೆ, ಎಲ್ಲ ಸಂಬಂಧಗಳಿಗೆ ಸಂಗೀತನೇ ಕಾರಣ ಅಂತ. ನಿಮ್ ಸರೋದ್ ಶ್ರುತಿ ಬದ್ಧವಾಗಿದ್ರೆ ತೀರಾ ಕೆಟ್ಟ ಮನುಷ್ಯ ಕೂಡ ನಿಮ್ಗೆ ಒಳ್ಳೆಯವನ್ ಹಾಗೆ ಕಾಣಿಸ್ತಾನೆ.
ನಿಮ್ಮ 8 ವರ್ಷಗಳ ಪ್ರೇಮ ಸಂಬಂಧ ನಡೀತಲ್ಲ, ಅದು ಕೂಡ ಸಂಗೀತದಿಂದನೇನಾ? ಎಲ್ಲ ಕೂಡ ಸಂಗೀತದಿಂದನೇ. ಹಾಗಾದ್ರೆ ಇದು ಕೂಡ ನಿಜನಾ? ಯಾವಾಗ ನಿಮ್ಮ ಹೃದಯ ಒಡೆದಿತ್ತು, ಆಗ ನೀವು ದೇವದಾಸ್ ಥರ ಕುಡಿಯೋದಕ್ಕೂ ಶುರು ಮಾಡಿದ್ರು? ಇದೆಲ್ಲ ಜೀವನದಲ್ಲಿ ಪ್ರತಿ ಹಂತಗಳನ್ನ ದಾಟೋದು. ಪ್ರತಿ ಹಂತದಲ್ಲೂ ಏನಾದರೂ ಕಲಿಯೋದು ಸಿಕ್ಕೇ ಸಿಗುತ್ತೆ ನಮಗೆ. ಹಾಗಿದ್ರೆ ಇವತ್ತು ಆ ಒಡೆದ ಹೃದಯದ ಕಥೆಯನ್ನ ಹೇಳಿ. ಅದು ಅದೇನಾಗಿತ್ತು ಅದು ಹಿಸ್ಟ್ರಿ. ಆದರೆ ಅದು ಭಗವಂತನ ಆಜ್ಞೆ ಏನಿರುತ್ತೋ ಅದು ಹಾಗೇ ಆಗುತ್ತೆ. ಮತ್ತು ನಾನು ಅದನ್ನೇ ಹೇಳ್ತೀನಿ. ಯಾವ್ಯಾವ ಹಂತಗಳನ್ನು ವ್ಯಕ್ತಿ ದಾಟ್ತಾನೆ ಮತ್ತು ಎಷ್ಟು ಮುಂದೆ ಹೋಗ್ತಾನೋ ಅವನಿಗೆ ಅನಿಸುತ್ತೆ ಗುರಿ ಇನ್ನೂ ದೂರದಲ್ಲಿದೆ ಅಂತ. ನನಗನ್ಸುತ್ತೆ ಈಗಲೂ ಕೂಡ ನಾನು ಸ್ಟ್ರಗಲ್ ಮಾಡ್ತಾ ಇದ್ದೀನಿ. ಈಗಲೂ ಕೂಡ ನನ್ನ ಗುರಿನ ತಲುಪೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಮತ್ತು ನನಗೆ ಗೊತ್ತಿಲ್ಲ ಇನ್ನು ಯಾರ್ಯಾರು ಸಿಗ್ತಾರೋ ಆ ರಸ್ತೆಲಿ. ಈ ಮಾತು ಕೂಡ ನಿಜನಾ? ನಿಮ್ಮ ಪತ್ನಿ ಸುಬ್ಬಲಕ್ಷ್ಮಿ ಇದ್ದಾರಲ್ಲ, ಅವರ ಮೇಲೆ ಆದಂಥ ಪ್ರೀತಿನ, ನಿಮ್ಮ ಪ್ರೀತಿಯ ನಿವೇದನೆಯನ್ನ ಒಂದು ಕಾನ್ಸರ್ಟಲ್ಲಿ ಹೇಳಿದ್ರಂತೆ. ಇಲ್ಲ, ಅವ್ರ ಪರ್ಫಾರ್ಮೆನ್ಸ್ ನೋಡಿದೆ ನಾನು ಕಲ್ಕತ್ತಾದಲ್ಲಿ. ಅವರು ತುಂಬ ದೊಡ್ಡ ಭರತನಾಟ್ಯ ಕಲಾವಿದೆ. ಮತ್ತೆ ಅವರ ಡಾನ್ಸ್ ನೋಡಿ ನನಗೇನನ್ನಿಸ್ತು ಅಂದರೆ ಭಗವಂತ ಅವರನ್ನು ನನಗಾಗೆ ಕಳಿಸಿದ್ದಾನೆ ಭೂಮಿಗೆ ಅಂತ. ಮೊದಲನೇ ಸಲ ಅನ್ನಿಸ್ತಾ ಅಥವಾ ಪದೇ ಪದೇ ಅದೇ ರೀತಿ ಆಗ್ತಿತ್ತಾ? ಇಲ್ಲ, ಇದು ಒಂದು ಈ ಫೀಲಿಂಗ್ ಬಂತಲ್ಲ, ಇದು ಒಂದು ರೀತಿ ವಿಶೇಷವಾದ ಫೀಲಿಂಗ್ ಅನ್ನಿಸ್ತು. ಮತ್ತು ಆಗ ನಾನು ಕಲ್ಕತ್ತಾದಲ್ಲಿ ಅವ್ರನ್ನ ಮತ್ತೆ ಅವರ ಕುಟುಂಬನ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಜೊತೆಗೆ ಪ್ರಪೋಸ್ ಮಾಡಿದೆ. ಮತ್ತು ಖುದ ನಮ್ಮಿಬ್ಬರನ್ನೂ ಒಂದು ಮಾಡ್ದ. ಯಾಕಂದರೆ ಮೊದಲೆಲ್ಲ ಎಲ್ಲರೂ ಹೇಳ್ತಿದ್ರು ಮೊಘಲರು ಅಸ್ಸಾಂವರೆಗೂ ಹೋಗೋಕೆ ಆಗ್ತಿರ್ಲಿಲ್ಲ. ಮತ್ತು ನನಗೆ ಅವಕಾಶ ಸಿಕ್ತು ಹೋಗೋದಕ್ಕೆ, ಅಸ್ಸಾಂ ನೋಡೋದಕ್ಕೆ. ಬಹಳ ಒಳ್ಳೆಯ ಸಂಗೀತ ಕೂಡ ಕಲಿಯೋದಕ್ಕೆ ಸಿಕ್ತು ಅಸ್ಸಾಮಲ್ಲಿ ನನಗೆ. ನೀವು ಅವರ ಪ್ರೀತಿನಲ್ಲಿ ಎಷ್ಟು ಮುಳುಗಿದ್ರಿ ಅಂದ್ರೆ ಅವರ ಹೆಸರಲ್ಲಿ ಒಂದು ರಾಗ ಕೂಡ ಸಂಯೋಜಿಸಿದ್ದೀರಾ. ರಾಗ ಸಂಯೋಜನೆ ಮಾಡಿದ್ದು ಅದು ಮದ್ರಾಸ್ನಲ್ಲಿ ಮ್ಯೂಸಿಕ್ ಅಕಾಡೆಮಿ ಹಾಲ್ನಲ್ಲಿ. ಒಂದಿನ ಮುಂಚೆ ಅಂದರೆ ನೆಕ್ಸ್ಟ್ ಡೇ ಅವ್ರದ್ದು ಬರ್ಡೇ ಇತ್ತು. ನನಗನ್ನಿಸ್ತು ಅದು ನಾನು ಅವ್ರಿಗೆ ಏನು ಕೊಡೋಕ್ಕಾಗಲ್ಲ ಅಂತ. ಅವ್ರು ಕೊಟ್ಟ ಹಾಗೇನೆ ಶಿ ಹ್ಯಾಸ್ ಗಿವನ್ ಸೋ ಮಚ್ ಇನ್ ಮೈ ಲೈಫ್. ಮಕ್ಕಳ ಜೀವನದಲ್ಲೂ ಕೂಡ ಅದು ಒಂದು ಟ್ಯೂನ್ ಬೆಳಗ್ಗೆಯಿಂದ ತಲೆಯಲ್ಲಿತ್ತು. ಮತ್ತು ಅದಕ್ಕೆ ಒಂದು ಅದು ರಾಗದಲ್ಲಿ ಒಂದು ಆತ್ಮ ಇರುತ್ತೆ, ಆತ್ಮ ಗುನುಗ್ತಾ ಇರುತ್ತೆ. ಅದು ನನಗೆ ಗೊತ್ತಾಗಲಿಲ್ಲ ಅದು ಯಾವ ರಾಗ ಅಂತ. ಅವಾಗ ನನಗೆ ಗೊತ್ತಾಯಿತು ಇದು ಹೊಸ ರೂಪ. ತಕ್ಷಣ ಹೆಸರಿಟ್ಟು ಅವತ್ತು ರಾತ್ರಿ ಒಂದು ಟ್ರೆಡಿಷ್ನಲ್ ರಾಗ ನುಡಿಸ್ದೆ, ಯಮ್ಮನ್. ಅದಾದ ನಂತರ ರಾಗ ಸುಬ್ಬಲಕ್ಷ್ಮಿ ನುಡಿಸ್ದೆ. ಅಲ್ಲಿನ ಸೌತ್ ಜನರು ತುಂಬ ಇಷ್ಟಪಟ್ಟರು. 1500 ಜನ ಕುಳಿತಿದ್ರು ಮ್ಯೂಸಿಕ್ ಅಕಾಡೆಮಿಯಲ್ಲಿ. ಮತ್ತು ವೈಫ್ ದಿಲ್ಲಿಲಿ ಪತ್ರಿಕೆಗಳನ್ನ ಓದಿ ತಿಳ್ಕೊಂಡ್ರು. ಈ ರಾಗ ಸುಬ್ಬಲಕ್ಷ್ಮಿ ಅವರ ಬರ್ತ್ಡೇ ದಿನ ಇದು ಅವ್ರಿಗೆ ಮೆಸೇಜ್ ಸಿಕ್ತು. ಮತ್ತು ಅದು ಒಂದು ಒಳ್ಳೆ ಘಟನೆ, ನಿಮಗೆ ಹೇಳ್ತೀನಿ ಸಮಯ ಸಿಕ್ಕಾಗ. ನೀವಂತೂ ಒಂದ್ಸಲ ಲೇಡಿ ಡಯಾನಾ ಮೇಲೂ ಕಣ್ಣು ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ರಂತೆ. ಅದು ನನ್ನ ಸೌಭಾಗ್ಯ. ಅವ್ರು ನನ್ನ ಮುಂದೆನೇ ಕೂತಿದ್ರು. ಪ್ರೈಮ್ ಮಿನಿಸ್ಟರ್ ಮನೆಯಲ್ಲಿ ಡಿನ್ನರ್ ಇತ್ತು. ಮತ್ತು ಅದು ಲಾನಲ್ಲಿತ್ತು ಡಿನ್ನರು. ಆ ಕಾರಣದಿಂದ ಅವ್ರಿಗೆ ಶೀತ ಆಗಿತ್ತು. ಬಟ್ಟೆ ಕೂಡ ಕಡಿಮೆ ಹಾಕಿದ್ರು. ಅಲ್ಲಿ 20 ಜನ ಇದ್ದರು. ಡಾಕ್ಟರ್ ಮನಮೋಹನ್ ಸಿಂಗ್ ಕೂಡ ಇದ್ದರು ಆ ಡಿನ್ನರಲ್ಲಿ. ಮತ್ತು ಅವರು ಯಾವಾಗ ಸ್ವಲ್ಪ ಹೆಚ್ಚು ಬೇಸರಗೊಂಡ್ರೋ ತಕ್ಷಣ ಎಲ್ಲರೂ ಶಾಲ್ಗಾಗಿ ಹುಡ್ಕಾಡ್ತಾ ಇದ್ರು. ಮೊದಲೇ ನನ್ನ ಹತ್ರ ಶಾಲ್ ಇತ್ತು. ತುಂಬಾ ಅದೃಷ್ಟವಂತರಪ್ಪ ನೀವು. ಆ ಶಾಲ್ದು ಒಂದು ಕಥೆ ಇದೆ. ನಾನು ಕಾರ್ ಒಳಗಡೆ ಕೂತಿದ್ದೆ, ಆ ಡಿನ್ನರ್ಗೆ ಹೋಗ್ತಿದ್ದೆ. ಆಗ ಹಾಗೆ ಅನಿಸ್ತು ಹಳೆ ಶಾಲ್ನ ತಗೊಂಡು ಹೋಗೋಣ ಅಂತ. ಮತ್ತೆ ಒಳಗಡೆ ಹೋದೆ. ನಮ್ಮ ಪೂರ್ವಜರದೊಂದು ಶಾಲ್ ಇತ್ತು. ಅದರ ಹಿಸ್ಟ್ರಿ ಸುಮಾರು 400 ವರ್ಷ ಹಳೇದು. ಆ ಹಳೆ ಶಾಲ್ನ ನಾನು ನಿಂತು ಅವ್ರಿಗೆ ಹೊದಿಸ್ದೆ, ಡಯಾನಾ ಅವ್ರಿಗೆ. ಆಕೆ ಆ ಸಂಜೆ ಪೂರ್ತಿ ಹಾಕ್ಕೊಂಡೇ ಇದ್ರು. ಅವರು ಹೊರಡುವಾಗ ಅದನ್ನ ನನಗೆ ಹಿಂತಿರುಗಿಸ್ಬೇಕು ಅಂದ್ಕೊಂಡಿದ್ರು. ನಾನು ಅವ್ರಿಗೆ ಅದ್ರ ಮಧ್ಯದಲ್ಲಿ ನನ್ನ ವೈಫ್ ಸಿಕ್ಕಾಗ ನಾನು ಡಿನ್ನರ್ ಟೈಮಲ್ಲಿ ಹೇಳಿದೆ ಆಕೆಗೆ, ಅವ್ರಿನ್ನೂ ಶಾಲ್ ತೆಗ್ದಿಲ್ವಲ್ಲ, ಏನ್ ಮಾಡೋದು ಅಂತ. ನೀವೇನಾದ್ರೂ ಯೋಚಿಸಿದ್ರ ಆಮೇಲೆ ಏನಾದ್ರೂ? ನಾನು ಹೇಳಿದೆ ಬಹುಶಃ ಆ ಶಾಲ್ ಅವ್ರಿಗೆ ತುಂಬ ಇಷ್ಟ ಆಗಿರಬೇಕು, ತೆಗಿತಾನೆ ಇಲ್ಲ ಅಂತ. ಮತ್ತೆ ಏನು ಮಾಡಬೇಕು, ವೈಫ್ ಹೇಳಿದ್ರು ನೀವು ಹೇಗೆ ಹೇಳ್ತಿರೋ ಹಾಗೆ ಅಂತ.
ಆಗ ನನ್ನ ಮನ್ಸಿಗೆ ಬಂತು, ಅವ್ರು ಹೋಗ್ತಿದ್ರು. ಐ ಪ್ರೆಸೆಂಟೆಡ್ ಹರ್. ನಾನು ಹೇಳಿದೆ, ನೀವು ಇದನ್ನ ಇಟ್ಕೊಳ್ಳಿ, ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಶಾಲ್. ಯು ಆರ್ ಲುಕಿಂಗ್ ಬ್ಯೂಟಿಫುಲ್. ಆ್ಯಂಡ್ ಶಿ ವಾಸ್ ವೆರಿ ಗ್ರೇಸ್ಫುಲ್, ವೆರಿ ಬ್ಯೂಟಿಫುಲ್ ಪರ್ಸನ್. ಮತ್ತೆ ಇನ್ನು ಯಾರ್ಯಾರಿಗೆ ನೀವು ಶಾಲ್ ಕೊಟ್ಟಿದ್ದೀರಾ? ಅದರ ಮಾರನೇ ದಿನ ದೆಹಲಿ ನಗರದಲ್ಲಿ ಒಂದು ಪಾರ್ಟಿ ಇತ್ತು. ಅಲ್ಲಿ ಕೂಡ ತುಂಬ ಜನ ಹೇಳ್ತಿದ್ರು ಶೀತ ಆಗ್ತಿದೆ ಅಂತ. ಆಗ ನನ್ನ ಹತ್ರ ಲೂಧಿಯಾನ ಶಾಲ್ ಇತ್ತು. ನಾನು ಹೇಳಿದೆ, ಇದು ಇದೆ ನನ್ನ ಹತ್ರ ಅಂತ. ಇದು ನಿಮಗೆ ಇಷ್ಟ ಆದರೆ ತಗೊಳ್ಳಿ ಅಂದೆ. ಅದೇನಷ್ಟು ಸುಂದರವಾದ ಶಾಲ್ ಅಲ್ಲ. ಇಷ್ಟೊತ್ತಿಗೆ ನಿಮ್ಮ ಹತ್ರ ಇರೋ ಎಲ್ಲ ಶಾಲ್ಗಳು ಖಾಲಿಯಾಗಿದೆ. ಇಲ್ಲ, ಎಲ್ಲ ಭಗವಂತನ ಕೃಪೆ. ಪೂರ್ವಜರು ಕೊಟ್ಟಿರೋ ಸ್ವಲ್ಪ ಇವೆ. ಅದು 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 ಒಂದು ರೀತಿಯ ಆಶೀರ್ವಾದ. ಒಳ್ಳೆ ಶಾಲ್ ಕಲಾವಿದರ ಬಳಿ ಇರೋದು. ಇದಾಗಿತ್ತು ಇಂದಿನ ಆಪ್ಕೆ ಅದಾಲತ್ನಲ್ಲಿ ನಮ್ಮ ಆರೋಪಗಳು ಅಮ್ಜದ್ ಅಲಿ ಖಾನ್ ಸಾಬ್ ಮೇಲೆ. ಈಗ ಪ್ರಕರಣದ ತೀರ್ಪನ್ನ ಕೇಳೋ ಸಮಯ. ಇವತ್ತಿನ ಜಡ್ಜ್ ಭಾಸ್ಕರ್ ರಾಯ್ ಅವರಿಂದ. We will expect Ustad Amjad Ali Khan to concentrate more with music to raise its level and preserve an important tradition. We will also accept him to promote other talented young artists. It is important to note that Ustad Amjad Ali Khan leads a real refinement to his mellow, and he is not just a sarod player. His art and his personality cross the border of music and have become an important cultural statement of our times. ಇದೇ ನಂಬಿಕೆ ಜೊತೆಗೆ ಉಸ್ತಾದ್ ಅಮ್ಜದ್ ಅಲಿ ಖಾನ್ ಅವರು ಅವರ ಮ್ಯೂಸಿಕ್ನ ಜಾದೂವನ್ನ ಪ್ರಪಂಚದ ಎಲ್ಲೆಡೆ ಪಸರಿಸ್ತಾ ಇರ್ಲಿ, ಜೊತೆಗೆ ಭಾರತದ ಹೆಸರನ್ನ ಪ್ರಪಂಚದಲ್ಲೆಲ್ಲ ಬೆಳಗಿಸ್ಲಿ ಅಂತ ಹೇಳ್ತಾ ಇವತ್ತಿನ ಪ್ರಕರಣವನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ.